ಆದರೆ ಈ ದಿನ ಹಾಗಲ್ಲ. ಪೂರ್ತಿಯಾಗಿ ನಾನು ಹಾಕ್ಕೊಂಡ ಥರ ಗಟ್ಟಿಯಾಗಿ ಅವನ ಬಾಹುಗಳ ಮಧ್ಯೆ ತಪ್ಪಿಕೊಂಡು ತನ್ನ ಮೇಲೆ ಪೂರ್ತಿಯಾಗಿ ಅಡ್ಜಸ್ಟ್ ಆಗೋಗಿದ್ದಾನೆ. ಅಗ್ನಿವರ್ಮನ್ ಹೆವಿ ವೈಟ್ನಿಂದ ಕಾವೇರಿಗೆ ಬ್ರೀತಿಂಗ್ ತೊಗೊಳೋದಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ತನಗೆ ಶ್ವಾಸ ಭಾರ ಆಗ್ತಿದ್ರೆ ಅಗ್ನಿವರ್ಮ ಕಾವೇರಿ ಕುತ್ತಿಗೆ ಎಲ್ಲಿ ಅವನ ರಫ್ ತುಟಿಗಳನ್ನ ತಾಕಿಸ್ತಾ ಇದ್ದಾನೆ. ಸರ್, ಕಾವೇರಿ ಬ್ರೀತಿಂಗ್ ಹೆವಿಯಾಗಿ ತಗೊಳ್ತಾ ಅವನ ವೆಯ್ಟನ್ನು ಬೇರ್ ಮಾಡೋದಕ್ಕೆ ಸಾಧ್ಯ ಆಗದೆ ಸೆಣದಾಕರಿದ್ಲು. ನೀನು ಮುಂಚೆ ಹೇಳಿದ್ದೆ ಅಲ್ವಾ, ಇಲ್ಲಿ ಈ ಬಂಗ್ಲೆಯಲ್ಲಿರೋ ಪ್ರತಿಯೊಂದು ಅಣುವಿನ ಮೂಮೆಂಟ್ಸ್ ನನಗೆ ತಿಳಿಯುತ್ತೆ ಅಂತ. ಡ್ಯೂ ಯು ಹ್ಯಾವ್ ಎ ಮೆಮೊರಿ ಲಾಸ್? ಕಾವೇರಿನ ಕಣ್ಣುಗಳಿಗೆ ನೇರವಾಗಿ ನೋಡ್ತಾ ಕ್ವೆಶ್ಚನ್ ಮಾಡ್ದ. ಅವನ ಮುಖದಲ್ಲಿ ಎಂಥ ಎಕ್ಸ್ಪ್ರೆಷನ್ಸ್ ಇಲ್ದಿದ್ರೂ ಅವನ ಗಂಟಲಿನಲ್ಲಿ ಮಾತ್ರ ತಿಳಿಯದ ಗಾಂಭೀರ್ಯ. ಐ ಆಲ್ರೆಡಿ ವಾರ್ನ್ ಯು, ಐ ಆಮ್ ರೈಟ್? ಅಗ್ನಿವರ್ಮನ್ ವಾಯ್ಸ್ ಮೊದಲೇ ಭಯ ಹುಟ್ಟಿಸೋ ಆಗಿರುತ್ತೆ. ಇವಾಗ ಅವನು ಹಾಗೆ ಬೇಸ್ ವಾಯ್ಸ್ನಲ್ಲಿ ಕೇಳ್ತಿದ್ರೆ ಕಾವೇರಿಗೆ ಭಯ ಉಂಟಾಗ್ತದೆ. ಬೆಳಗ್ಗಿನಿಂದ ಅವನಿಗೆ ಈ ವಿಷಯ ತಿಳಿದ್ರೆ ಹೇಗೆ ರಿಯಾಕ್ಟ್ ಆಗ್ತಾನೋ ಎಂಬ ಭಯದಲ್ಲೇ ಇದ್ಲು. ಅವನ ನೋಟಕ್ಕೆ ತನಗೆ ತುಂಬ ಭಯ ಆಗ್ತಿದೆ. ಸೆಡ್ ಡ್ಯಾಮೆಟ್! ಅಗ್ನಿವರ್ಮ ಉರಿಯೋ ಕಣ್ಣುಗಳಿಂದ ಕಾವೇರಿಯನ್ನು ನೋಡುತ್ತಲೇ ಕಾವೇರಿ ಮಾತನಾಡ್ತಿದ್ರೆ ಚುರುಕಾಗಿ ಒಂದು ಲುಕ್ನು ಹಿಡ್ದ. ಅಷ್ಟೇ, ಅಗ್ನಿವರ್ಮನ ಟಫ್ ಲುಕ್ಸ್ಗೆ ಕಣ್ಣುಗಳನ್ನ ಕೆಳಗೆ ಹಾಕೊಂಡ್ಬಿಟ್ಲು. ಅಗ್ನಿವರ್ಮ ಕಾವೇರಿ ಕೆನ್ನೆಗಳೆರಡು ಅವನ ಕೈಗಳಲ್ಲಿ ಒತ್ತುತ್ತಾ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅಂತ ಕಾವೇರಿ ಕಣ್ಣುಗಳಲ್ಲಿ ಒಂದು ಕ್ಷಣದವರೆಗೂ ನೋಡಿ ನಂತರ ಕಾವೇರಿ ಮೇಲಿಂದ ಪೂರ್ತಿಯಾಗಿದ್ದು ತನ್ನನ್ನು ಕೂಡ ಬೆಡ್ ಮೇಲಿಂದ ಎಳೆದೋಗಿ ಹೇಳ್ದ. ಅಗ್ನಿವರ್ಮ ಇವಾಗ ಏನು ಮಾಡ್ತಾನೋ ಅಂತ ಕಾವೇರಿಯಲ್ಲಿ ಭಯ ಹೆಚ್ಚಾಗ್ತಿದ್ರೆ ಕಾವೇರಿ ನಿಲ್ಲದ್ಲೆ ತನಗೆ ತಾನೇ ಸ್ಟಿಫ್ ಆಗಿ ತನ್ನೆದುರಿಗೆ ಅಗ್ನಿವರ್ಮ ಕೈಗಳನ್ನ ಕಟ್ಕೊಳತ್ಲೆ. ಅವನದ್ದು ದೃಢವಾದ ಬಾಡಿ ಆಗಿರೋದ್ರಿಂದಲೋ ಏನೋ ಅವನು ಕಟ್ಟು ಮಸ್ತಾದ ಕೈಗಳನ್ನ ಕಟ್ಕೊಂಡಿರೋದ್ರಿಂದ ತುಂಬ ಬಲಿಷ್ಠವಾಗಿ ಕಾಣಿಸಿದ್ವು. ಫುಲ್ ಫಿಟ್ಟೆಡ್ ಜಿಮ್ ಬಾಡಿ ಅವನ ಬಾಡಿ ಕಡೆ ಒಂದು ಲುಕ್ ನೀಡಿದ್ರೆ ಸಾಕು, ಯಾರಿಗಾದರೂ ಭಯ ಆಗುತ್ತೆ. ಕಾವೇರಿ ಬೇಗ ಅವನ ಮುಂದೆ ತಡಬಡಾಯಿಸ್ತಾ ನಿಂತಿದ್ರೆ, ಅದನ್ನು ತಗೋ. ಬೆಡ್ ಪಕ್ಕದಲ್ಲಿದ್ದ ಐರನ್ ರಾಡ್ ಕಡೆ ಕಣ್ಣಿನ ಸನ್ನೆಯಲ್ಲಿ ಹೇಳಿದ ಅಗ್ನಿವರ್ಮ. ಪಕ್ಕಕ್ಕೆ ತಲೆ ತಿರುಗಿಸಿ ನೋಡಿದ್ಲು ಕಾವೇರಿ. ಅದೇನಿದು, ಈ ಐರನ್ ರಾಡ್ ಇಲ್ಲಿಡಬಾರ್ದು ಅಂತ ನಾನು ಲಾವಣ್ಯಗೆ ಹೇಳಿದ್ದೆ ಅಲ್ವಾ, ಮತ್ತು ಈ ಐರನ್ ರಾಡ್ ಎಲ್ಲಿಂದ ಬಂತು? ಕಾವೇರಿ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಅಗ್ನಿವರ್ಮನ ಕಡೆ ನೋಡಿದ್ಲು. ಟೇಕ್ ದಟ್! ಅಗ್ನಿವರ್ಮ ಬೇಸ್ ವಾಯ್ಸ್ನ ಟಫ್ ಆಗಿ ಆರ್ಡರ್ ಮಾಡ್ದ. ಅವನು ಯಾಕೆ ಆ ರಾಡ್ ತಗೋಂತಿದ್ದಾನು, ಇವಾಗ ಅವನು ಏನು ಮಾಡ್ತಾನೋ ಅಂತ ಭಯದಿಂದ ಕಣ್ಣುಗಳನ್ನ ಟಪ ಆಡಿಸ್ತಾ ಭಯವಾಗಿಯೇ ಕೈಯೊಳಗೆ ರಾಡನ್ನು ತಗೊಂಡ್ಲು ಕಾವೇರಿ. ಅಗ್ನಿವರ್ಮ ತಕ್ಷಣ ಅವಳ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡು ಗ್ಲಾಸ್ ಡೋರ್ ಹತ್ರ ಹೋಗಿ ಇವಾಗ ಕುಟ್ಟು ಅಂದ. ಅಗ್ನಿವರ್ಮ ಆಗ ಆರ್ಡರ್ ಮಾಡೋ ಅಷ್ಟರಲ್ಲಿ ಒಮ್ಮೆಲೆ ಕಾವೇರಿಗೆ ಭಯ ಹೈ ಪೀಚ್ ಹೊರಟೋಯ್ತು. ಕೈಯಲ್ಲಿದ್ದ ಐರನ್ ರಾಡ್ ಮೇಲಿನ ಹಿಡಿತ ಸಡಿಲಗೊಳಿಸಿದ್ಲು. ತನ್ನಲ್ಲಿ ಉಂಟಾಗ್ತಿರೋ ಭಯದಿಂದಲೇ ಅವನ್ನ ಮತ್ತೊಮ್ಮೆ ನೋಡಿದ್ಲು. ಬ್ರೇಕ್ ಇಟ್! ಅಗ್ನಿವರ್ಮ ಕಮಾಂಡಿಂಗ್ ಟೋನ್ನಲ್ಲಿ ಗಟ್ಟಿಯಾಗಂದ. ಅಗ್ನಿವರ್ಮ ಎಷ್ಟು ಶಾಂತವಾಗಿ ಕಾಣಿಸ್ತಾನೋ ಅವನಲ್ಲಿರೋ ಬೀಸ್ಟ್ ಅಷ್ಟೇ ಡೇಂಜರಸ್ ಆಗಿ ಚೇಂಜ್ ಆಗಿಬಿಡ್ತಾನೆ. ಅವನು ಒಂದು ಡೇಂಜರಸ್ ಆ್ಯಂಡ್ ಕ್ರಿಯಲ್ ಬೀಸ್ಟ್ ಅಂತ ಮುಂಚೆ ಈಗಾಗಲೇ ಅರ್ಥ ಆಗಿದ್ದ ಕಾವೇರಿಗೆ ಅವನಲ್ಲಿರೋ ಫುಲ್ ಕಂಪ್ಲೀಟೆಡ್ ಅನಿಮಲ್ ಬೀಸ್ಟನ್ನು ತಾನು ಪೂರ್ತಿಯಾಗಿ ನೋಡಿಲ್ಲ ಅಲ್ವಾ. ಅವನ ಆ್ಯಕ್ಷನ್ ಹೇಗಿರುತ್ತೋ ನಿಜಕ್ಕೂ ತಿಳಿಯೋದು ಅವಳಿಗೆ. ಕಾವೇರಿ ತನ್ನ ಮಾತು ಕೇಳದೇ ಇರೋದ್ರಿಂದ ಅಗ್ನಿವರ್ಮನೆ ಅವಳ ಹತ್ರ ಹೋಗಿ ಹಿಂದಿನಿಂದ ಕಾವೇರಿ ನಡುವನ್ನು ಹಿಡಿದು ಅವನ ಕಡೆಗೆ ಸೆಳೆಕೊಂಡ. ಅವನ ಹಾಗೆ ಹತ್ರಕ್ಕೆ ತಗೊಳತ್ಲೆ ಅವನೊಳಗೆ ಇವಳು ದೂರ ಹೋದಾಗ ಅನ್ನಿಸ್ತು. ಅವನ ಬಾಹುಗಳ ಮಧ್ಯೆ ಕಾವೇರಿ ಇರುಕೊಂಡ ಹಾಗನ್ನಿಸ್ತು. ಅಗ್ನಿವರ್ಮ ತನಗಿಂತ ತುಂಬ ಎತ್ತರವಾಗಿದ್ದ. ಅವನ ಕೈಗಳಲ್ಲಿ ಇದ್ದು ತಲೆ ಎತ್ತಿ ಅವನ ಮುಖ ನೋಡಿದ್ಲು. ಇಷ್ಟರಲ್ಲಿ ಅಗ್ನಿವರ್ಮ ಅವಳ ಕೈಲಿದ್ದ ಐರನ್ ರಾಡ್ ಮೇಲಿದ್ದ ಅವಳ ಕೈಗಳನ್ನ ಅವನ ಕೈಗೊಳಗೆ ಬಿಗಿದು ಹಿಡಿದು ಐರನ್ ರಾಡ್ನಿಂದ ಬಲವಾಗಿ ಗ್ಲಾಸ್ ಡೋರ್ ಮೇಲೆ ಗಟ್ಟಿಯಾಗಿ ಹೊಡೆದ. ರೂಮ್ ಇಡೀ ರೆಡ್ ಲೈಟ್ಸ್ನಿಂದ ಬೆಳಗ್ಗೆ ದೊಡ್ಡದಾಗಿ ಸೈರನ್ ಅಲಾರಾಮ್ಸ್ ಗಟ್ಟಿಯಾಗಿ ಕೇಳಿಸಿದ್ವು. ಮಾರ್ನಿಂಗ್ ಇವಾಗೂ ಡಿಫ್ರೆನ್ಸ್ ಏನಂದರೆ, ಮಾರ್ನಿಂಗ್ ಸೈರನ್ ಮೊಳಗುತ್ತಲೇ ಕಮಾಂಡರ್ಸ್ ಎಲ್ಲರೂ ವರಸೆಯಾಗಿ ಅಲರ್ಟ್ ಆಗಿ ಬಂದರು. ಆದರೆ ಇವಾಗ ಯಾರೂ ಬರಲಿಲ್ಲ. ಮತ್ತು ಅವಳ ಕೈಯಲ್ಲಿದ್ದ ರಾಡ್ ಮೇಲೆ ಅವನ ಕೈಗಳಿಂದ ಪೆಟ್ಟು ಬಿಗಿದು ಗಟ್ಟಿಯಾಗಿ ಗ್ಲಾಸ್ ಹೊಡೆಯೋ ಹಾಗೆ ಹೊಡೆದ. ಅದಕ್ಕೆ ಗಾಬರಿ ಪಡ್ತಾ ಭಯ ಆಗಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಲು ಕಾವೇರಿ. ಆ ಗ್ಲಾಸ್ ಡೋರ್ಗೆ ಅಣು ಮಾತ್ರವೂ ಏನೂ ಆಗಲಿಲ್ಲ. ಹಾಗೆ ಅಲಾರಾಮ್ಸ್ ಕೂಡ ನಿಲ್ತಿಲ್ಲ. ಅಲಾರಾಮ್ಸ್ ಕಂಟಿನ್ಯೂಸ್ ಆಗಿ ಮೊಳಗುತ್ತಲೇ ಇವೆ. ಓಪನ್ ಯುವರ್ ಐಸ್ ಮೈ ಡಿಯರ್ ಲಿಟಲ್ ಮೌಸ್. ಅಗ್ನಿವರ್ಮನ ಹಾರ್ಡ್ ತುಟಿಗಳು ಕಾವೇರಿಯ ಸಾಫ್ಟ್ ಇಯರ್ಗೆ ಟಚ್ ಆಗ್ತಿದ್ರೆ ಅವನ ಬೆಚ್ಚಗಿನ ಶ್ವಾಸ ಅವಳ ಕಿವಿಗಳನ್ನ ತಾಕತ್ಲೆ. ಆ ಬೆಚ್ಚಗಿನಕ್ಕೆ ಕಾವೇರಿ ಕೆನ್ನೆಗಳು ನಾಚಿಕೆಯಿಂದಲೋ ಅಥವಾ ಭಯದಿಂದಲೋ ಗೊತ್ತಿಲ್ಲ, ಕಾವೇರಿ ಕೆನ್ನೆಗಳು ಕೆಂಪಾಗಿ ರೂಪುಗೊಂಡವು. ಕಾವೇರಿಯ ಹಾರ್ಟ್ ಸ್ಪೀಡ್ ಹೆಚ್ಚಾಗೋಯ್ತು. ಅವನ ಟಂಗ್ ಅವಳ ಇಯರಿಗೆ ಸೆನ್ಸಿಬಲ್ ಆಗಿ ಟಚ್ ಆಯಿತು. ಅಗ್ನಿವರ್ಮ ಕಾವೇರಿಯ ಸಾಫ್ಟ್ ಇಯರನ್ನು ಅವನ ಟಿಪ್ ಆಫ್ ದ ಟಂಗ್ನಿಂದ ಲಿಕ್ ಮಾಡಿ ಲಿಟಲ್ ಮೌಸ್ ತುಂಬ ಇಂಟೆನ್ಸ್ ಆಗಿ ಕರೆದ. ಕಾವೇರಿಯ ಹಾರ್ಟ್ ಸ್ಪೀಡ್ ಕಂಟ್ರೋಲ್ನಲ್ಲಿಲ್ಲ. ಅವಳನ್ನು ಏನಂತ ಕರೆದ ಅವನು? ಇದೇನಿದು? ಅಗ್ನಿವರ್ಮನ ಹಾರ್ಡ್ ವಾಯ್ಸ್ ಜೊತೆ ಅವನ ರಫ್ ಆ್ಯಂಡ್ ಟಫ್ ಟಚ್ ಕೂಡ ಅವಳ ಕೈಗಳ ಮೇಲೆ ಹಾರ್ಡಾಗಿ ಸೆನ್ಸ್ ಆಗ್ತಿದ್ರೆ
ನೆಮ್ಮದಿಯಾಗಿ ಕಣ್ತೆರೆದ್ಲು ಕಾವೇರಿ. ಅಗ್ನಿವರ್ಮ ಅವಳ ಕೈಯಲ್ಲಿದ್ದ ರಾಡ್ ತಗೊಂಡು ಪಕ್ಕಕ್ಕೆಸ್ದು ಅವಳನ್ನ ಅವನ ಕಡೆ ತಿರುಗಿಸ್ಕೊಂಡ. ಕಾವೇರಿ ಮುಖವೆಲ್ಲ ಅಗ್ನಿವರ್ಮನ ಸೆನ್ಸ್ ಆಫ್ ಟಚ್ಗೆ ಬದಲಾಗೋಯ್ತು. ಕಾವೇರಿ ಅವನ ಮುಂದೆ ಅವಳ ಮುಖವನ್ನು ಕೈಗಳಲ್ಲಿ ಮುಚ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಕಡೆ ನೋಡಲಾಗದೆ ತಲೆ ಕೆಳಗೆ ಹಾಕ್ಕೊಂಡು ನೋಟ ನೆಲದ ಮೇಲೆ ತಿರುಗಿಸಿದ್ಲು. ಲಿಟಲ್ ಮೌಸ್, ಅಗ್ನಿವರ್ಮ ಮರ್ಮರಿಂಗ್ ವಾಯ್ಸ್ನಲ್ಲಿ ಸಣ್ಣದಾಗಿ ಕರೆದು ಕಾವೇರಿಯ ಚಿನ್ನ ಹಿಡಿದು ಅವಳ ತಲೆಯನ್ನು ಅವನ ನೋಟಕ್ಕೆ ಅನುಗುಣವಾಗಿಟ್ಟು ಲುಕ್ ಅಟ್ ಮಿ ಲಿಟಲ್ ಮೌಸ್ ಅಂದ. ಅಗ್ನಿವರ್ಮನ ವಾಯ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಆ ವಾಯ್ಸ್ನಲ್ಲಿ ತಿಳಿಯದ ಫೀಲಿಂಗ್ ಇದೆ. ಬಟ್ ಆ ಫೀಲಿಂಗನ್ನು ಯಾರೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಕಣ್ಣೆತ್ತಿ ಅವನನ್ನು ನೋಡಿದ್ಲು. ಅಗ್ನಿವರ್ಮನ ಕಣ್ಣುಗಳಲ್ಲಿ ಶಾರ್ಪ್ ನೋಟದಾಗಿದೆ. ಅವನ ಕಣ್ಣು ನೋಡಿದ್ರೇ ಯಾರಾದರೂ ಒಂದು ಹೆಜ್ಜೆ ಹಿಂದೆ ಇಡಲೇಬೇಕು. ಕಾವೇರಿ ನೆಮ್ಮದಿಯಾಗಿ ಹಿಂದೆ ಹೆಜ್ಜೆ ಇಡ್ತಿದ್ರೆ ಅಗ್ನಿವರ್ಮ ಕಾವೇರಿ ನಡು ಹಿಡಿದು ನೇರವಾಗಿ ಕಾವೇರಿ ಕಣ್ಣುಗಳಿಗೆ ನೋಡ್ತಾ ಅವಳನ್ನ ಅವನಿಗೆ ಮತ್ತಷ್ಟು ಹತ್ರಕ್ಕೆ ಸೆಳ್ಕೊಂಡ. ಎಷ್ಟು ಹತ್ರಕ್ಕಂದರೆ ಒಬ್ಬರ ಚೆಸ್ಟ್ ಒಬ್ಬರಿಗೆ ಹಾರ್ಡಾಗಿ ತಾಕ್ತಿದ್ರೆ ಮತ್ತೊಂದು ಪಕ್ಕದಲ್ಲಿ ಅವಳದು ಅವನ ಹಾರ್ಟ್ ಚೆಸ್ಟ್ಗೆ ತಾಕ್ತಿದ್ರೆ ಅಗ್ನಿವರ್ಮನಿಗೆ ತಿಳಿಯದ ಪ್ಲೆಷರ್ ಫೀಲ್ ಉಂಟಾಗ್ತಿದೆ. ಕಾವೇರಿ ಹಾರ್ಟ್ ಸ್ಪೀಡ್ಗೆ ಕೆಳಗೆ ಮೇಲೆ ಮೂಮೆಂಟ್ಸ್ ಆಗ್ತಿದ್ರೆ ಅತ್ಯಂತ ಮೆತ್ತನೆಯ ಸಾಫ್ಟ್ ಟಚ್ ಫೀಲನ್ನು ಅನುಭೂತಿಯನ್ನು ನೀಡ್ತಿದೆ ಅಗ್ನಿವರ್ಮನಿಗೆ. ಕಾವೇರಿ ಮೈ ಪರಿಮಳ ಮತ್ತು ಅವನಿಗೆ ಮತ್ತೇರಿಸೋ ಹಾಗೆ ಮಾಡಿ ಅವನಿಗೆ ಇನ್ನಷ್ಟು ಅಟ್ರಾಕ್ಟ್ ಆಗೋ ಹಾಗೆ ಮಾಡ್ತು. ಅಗ್ನಿವರ್ಮ ಕಾವೇರಿನ ಅವನೆರಡು ಕೈಗಳಲ್ಲಿ ಗಟ್ಟಿಯಾಗಿ ಬಂಧಿಸಿ ಅವಳ ಸಕ್ಕರೆ ಅಂತ ತುಟಿಗಳ ಕಡೆ ನೋಡ್ತಾ ಅವಳ ಮುಖದ ಕಡೆ ಬಾಗ್ದ. ಅಗ್ನಿವರ್ಮ ಅಷ್ಟು ಇಂಟೆನ್ಸ್ ಆಗಿ ಅವಳ ಮುಖದ ಕಡೆ ಸಡನ್ನಾಗಿ ಬರೋದ್ರಿಂದ ಲಿಪ್ ಲಾಕ್ ಮಾಡ್ತಾನೇನೋ ಅಂತ ಅಂದ್ಕೊಂಡ್ಲೋ ಏನೋ ಕಾವೇರಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಅವನ ಶ್ವಾಸ ಸಖಿಗಳು ಅವಳ ಮುಖವನ್ನು ತಾಕ್ತಿದ್ರೆ ಕಾವೇರಿ ಮನಸ್ಸು ಏನಂತೋ ಏನೋ ಮುಖ ಎಲ್ಲ ಹತ್ರಕ್ಕೆ ಮುದುಡ್ಕೊಂಡು ಅಗ್ನಿವರ್ಮ ಕಾವೇರಿ ತುಟಿಗಳನ್ನ ನೋಡ್ತಾ ಅವಳ ಕೆನ್ನೆ ಮೇಲೆ ಗಾಢವಾಗಿ ಒಂದು ಮುತ್ತಿಟ್ಟು ಅಲ್ಲಿಗೆ ನಿಲ್ಲದೆ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಬೈಟ್ ಮಾಡ್ದ. ಕಾವೇರಿ ನೋವಿಗೆ ಅನ್ನೋಷ್ಟರಲ್ಲಿ ಅಗ್ನಿವರ್ಮ ತನಗೆ ಸಣ್ಣದಾಗಿ ದೂರ ಸರಿದು ಅವನ ಪಕ್ಕದಲ್ಲಿದ್ದ ಒಂದು ಹ್ಯಾಂಡ್ಲರ್ ರಿಮೋಟ್ ಬಟನ್ ಪ್ರೆಸ್ ಮಾಡಿದ್ಲೇ ಆ ಗ್ಲಾಸ್ ಡೋರ್ಸ್ ಆಟೋಮೆಟಿಕ್ ಆಗಿ ಅವುಗಳಷ್ಟೇ ಅವೇ ಓಪನ್ ಆಗ್ತಿದ್ರೆ ಕಾವೇರಿ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ಅಗ್ನಿವರ್ಮ ತನ್ನ ಕೈಯಲ್ಲಿ ಆ ರಿಮೋಟ್ ಇಟ್ಟು ಹೊರಗಡೆ ನಡಿ ಅಂತ ಆರ್ಡರ್ ಮಾಡ್ದ. ಕಾವೇರಿ ಸುತ್ತಲೂ ನೋಡಿದ್ಲು. ಆ ಗ್ಲಾಸ್ ಡೋರ್ನಿಂದ ಹೊರಗಡೆ ನೋಡಿದರೆ ದಾರಿ ಇರುವ ಕಾಣಿಸ್ತಿದೆ. ನಿಜಕ್ಕೂ ಹೊರಗಡೆ ಹೋಗೋದಕ್ಕೆ ದಾರಿ ಏನೂ ಇಲ್ಲ. ಅಂದರೆ ತಾನು ಎಷ್ಟು ಹುಚ್ಚಿಯಾಗಿ ಆಲೋಚಿಸಿದಳೋ ಅಲ್ವಾ, ಅದೆಲ್ಲ ಒಂದು ಮಾಯೆ, ಅದೆಲ್ಲ ಅಗ್ನಿವರ್ಮನ ಮಾಯೆ. ಅಗ್ನಿವರ್ಮ ಗ್ಲಾಸ್ ಡೋರ್ನಿಂದ ಹೊರಗಡೆ ನೋಡಿದ್ರೆ ಬಂಗಲೆಯಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹಾಗೆ ಕಾಣಿಸುತ್ತೆ. ಬಟ್ ನಿಜಕ್ಕೆ ಅದು ಹೊರಗಡೆ ಹೋಗೋ ದಾರಿ ಅಲ್ಲ, ಅದೆಲ್ಲ ಅಗ್ನಿವರ್ಮನ ಸ್ಟ್ರಾಟಜಿ. ಅವನ ಎನಿಮೀಸನ್ನು ಡಿಫೆಕ್ಟ್ ಆ್ಯಂಡ್ ಮ್ಯಾನಿಪುಲೇಟ್ ಮಾಡೋದಕ್ಕೆ ಅವನು ಪ್ಲ್ಯಾನ್ ಮಾಡಿರೋ ಒಂದು ಬಿಗ್ಗೆಸ್ಟ್ ಸ್ಟ್ರಾಟಜಿ. ಅಗ್ನಿವರ್ಮನ ಬಂಗಲೆ ಇಡೀ ಒಂದು ಇಲ್ಯೂಷನ್, ಹೊರಗಡೆ ಕಾಣಿಸೋದು ಒಂದಾದರೆ ನಿಜಕ್ಕೆ ಮತ್ತೊಂದು. ಕಾವೇರಿ ಅದೇ ಆಶ್ಚರ್ಯದಿಂದ ಕಣ್ಣನ್ನು ಬೆಕ್ಕಸ ಬೆರಗಾಗ್ಬಿಟ್ಟು ಮುಖ ಮಾಡ್ಕೊಂಡು ಹೊರಗಡೆ ನೆಮ್ಮದಿಯಾಗಿ ಹೆಜ್ಜೆ ಇಟ್ಲು. ಅಗ್ನಿವರ್ಮ ಸಡನ್ನಾಗಿ ಅವಳ ಕೈ ಹಿಡಿದು ಪಕ್ಕದಲ್ಲಿದ್ದ ರೈಲಿಂಗ್ನಿಂದ ಕೆಳಗೆ ತಳ್ದ. ಕಾವೇರಿ ಅದೇ ಆಶ್ಚರ್ಯದಿಂದ ಅವಳ ಹಾರ್ಟ್ ಬೀಟ್ ಬಾಯಿಗೆ ಬಂದಾಗಾಯಿತು. ಅವಳ ಹಾರ್ಟ್ ಒಮ್ಮೆಲೆ ಜಾರು ಹೋಯಿತು. ಕಾಳಿಲ್ ಕಾವೇರಿ ಇದ್ದರೆ ಅಗ್ನಿವರ್ಮ ಡಾರ್ಕ್ ಐಸ್ನಿಂದ ಅವಳನ್ನೇ ನೋಡ್ತಾ ಒಂದೇ ಕೈಯಿಂದ ಅವಳನ್ನ ಹಿಡ್ಕೊಂಡು ಕಾವೇರಿಯ ವೆಯ್ಟ್ ಸಂಪೂರ್ಣವಾಗಿ ಕ್ಯಾರಿ ಮಾಡ್ತಾ ರೈಲಿಂಗ್ ಮೇಲೆ ವಾಲಿ ನಿಂತ. ಅಗ್ನಿವರ್ಮ ಅವನ ಕೋಪವನ್ನು ನಿಜಕ್ಕೂ ಕಂಟ್ರೋಲ್ ಮಾಡಿಕೊಳ್ಳಲಾರ ಸೀರಿಯಸ್ ಆಗಿ ತನ್ನ ಕಡೆ ನೋಡ್ತಾ ಮಾರ್ನಿಂಗ್ ಯಾವ ಭಾರತ ಸೃಷ್ಟಿಸೋಣ ಅಂತ ಕೆಲಸ ಮಾಡಿದೆ. ಅವನ ಗಂಟಲಿನ ಗಾಂಭೀರ್ಯಕ್ಕೆ ಭಯದಿಂದ ಕಾವೇರಿ ತಲೆ ಎತ್ತಿ ಮೇಲೆ ನೋಡಿದ್ಲು. ಅಗ್ನಿವರ್ಮನ ಕಣ್ಣುಗಳು ಕೆಂಪಾಗಿವೆ, ದವಡೆಗಳು ಬಿಗಿದು ಕಾವೇರಿಯನ್ನೇ ನೋಡ್ತಿದ್ದಾನೆ. ಕಾವೇರಿ ಈ ಬಂಗಾರದ ಪಂಜರದಲ್ಲಿ ಇನ್ನೆಷ್ಟು ದಿನ ತಾನಾದರೂ ಇರೋದಕ್ಕೆ ಸಾಧ್ಯ? ತನ್ನ ನೋಡಬೇಕು ಅಂತ ಇದೆ, ತನಗೆ ಕಣ್ಣನ್ನು ನೀರಿಟ್ಕೊಂಡು ರಾವಣನ ಕೋಪಕ್ಕೆ ಬಲಿಯಾಗಬಾರ್ದು ಅಂತ ಅಂದ್ಕೊಳ್ತಾ ಮೌನವಾಗಿ ಉಳಿದೋದ್ಲು. ಅವಳು ಸೈಲೆಂಟ್ ಆಗೋಷ್ಟರಲ್ಲಿ ಅಗ್ನಿವರ್ಮ ಕಣ್ಣುಗಳನ್ನ ಸಣ್ಣದು ಮಾಡಿ ಅವಳನ್ನೇ ತದೇಕವಾಗಿ ನೋಡ್ತಾ ಒಮ್ಮೆಲೆ ಅವಳನ್ನ ಮೇಲೆಳೆದು ಅವಳನ್ನ ರೈಲಿಂಗ್ಗೆ ಅಣಗಿಸಿ ಅವನೆರಡು ಕೈಗಳ ಮಧ್ಯೆ ಲಾಕ್ ಮಾಡ್ದ. ಲಿಟಲ್ ಮೌಸ್, ಕಾವೇರಿ ಮುಖದ ಮೇಲೆ ಮುನಿಸಿನ ಬೆರಳುಗಳಿಂದ ಬರೀತಾ ಅವಳ ಕೆನ್ನೆಯನ್ನು ನಿವರುತ್ತಾ ಐ ಹ್ಯಾವ್ ದ ಪೀಪಲ್ ಹೂ ವಿಲ್ ನಾಟ್ ಲಿಸನ್ ಟು ಮೈ ವರ್ಡ್ಸ್. ಅಷ್ಟರಲ್ಲೇ ಹೇಳಿದ್ದೆ ಅಲ್ವಾ, ಇಲ್ಲಿ ಪ್ರತಿಯೊಂದು ನನ್ನ ಕಂಟ್ರೋಲ್ನಲ್ಲಿರುತ್ತೆ ಅಂತ. ಮತ್ತೆ ಯಾಕೆ ಮಾಡಿದೆ ಈ ಕೆಲಸ? ಅಗ್ನಿವರ್ಮನ ವಾಯ್ಸ್ ಕೂಲ್ ಆಗಿದೆ. ಅವನ ಗಂಟಲಿನಿಂದ ಯಾವುದೋ ವೈಬ್ ಬರ್ತಿದೆ. ಹೂ ದ ಹೆಲ್ ಆರ್ ಯು ಮ್ಯಾನ್? ನನ್ನ ಲೈಫನ್ನು ಕಂಟ್ರೋಲ್ ಮಾಡಿ ಹೀಗೆ ಬಂಧಿಸಿದ್ರೆ ಯಾವ ಹುಡುಗಿ ಆದರೂ ಹೇಗಿರ್ತಾಳೆ? ಕಾವೇರಿ ಅಳತಾ ಅವನ ಕಣ್ಣುಗಳಿಗೆ ನೋಡ್ತಾ ಅರ್ಚಿದ್ಲು. ಅಗ್ನಿವರ್ಮ ಅವಳ ಅರಚಾಟಕ್ಕೆ ಕಣ್ಣು ಮುಚ್ಚಿ ಶಟ್ ಯುವರ್ ಮೌತ್ ಆ್ಯಂಡ್ ನಾನು ಹೇಳಿದ್ದು ಈ ಬಾರಿ ಕ್ಲಿಯರಾಗಿ ಕೇಳು. ಟ್ರೀಟ್ ಮಿ ಲೈಕ್ ಯುವರ್ ಗಾಡ್. ನಾನು ನಿನಗೆ ನ್ಯೂ ಲೈಫ್ ಪ್ರೊವೈಡ್ ಮಾಡಿರೋ ಗಾಡ್. ಹೊರಗಡೆ ಹೋದರೂ ಈ ಲೋಕ ನಿನ್ನನ್ನು ಯಾವತ್ತೂ ಗುರ್ತಿಸಲ್ಲ. ಗುರ್ತಿಸಿದ ಹಾಗೆ ನಾನು ಮಾಡಿದ್ದೀನಿ. ಎಲ್ಲರ ದೃಷ್ಟಿಯಲ್ಲಿ ನೀನು ಸತ್ತು ಹೋಗಿದೆಯಾ. ಇವಾಗ ನಿನ್ನ ಜೀವಿತವೆಲ್ಲ ನನಗಾಗಿ ಮಾತ್ರ ಆಗಿರಬೇಕು. ನೀನು ನನ್ನವಳು. ಯು ಆರ್ ಮೈ ಗರ್ಲ್, ಮೈ ಲಿಟಲ್ ಮೌಸ್. ನನ್ನ ಲಿಟಲ್ ಮೌಸನ್ನು ಯಾವನು ಕಣ್ಣೆತ್ತು ಕೂಡ ನೋಡಬಾರ್ದು. ಐ ಹ್ಯಾವ್ ದಿ ಪೀಪಲ್ ಆ್ಯಂಡ್ ದೇರ್ ಡರ್ಟಿ ಲುಕ್ಸ್ ಆನ್ ಯು.
ಅಗ್ನಿವರ್ಮ ಕೋಪದಿಂದ ಕೈ ಬಿಗಿದು ಹೇಳ್ತಿದ್ರೆ ಕಾವೇರಿಗೆ ಅವನ ಮುಖ ನೋಡಿದ್ರೆ ಭಯ ಆಗ್ತಾಯಿತ್ತು. ವೈ ಮೀ ಓನ್ಲಿ ಅಂತ ಕಾವೇರಿ ತಲೆ ತಗ್ಗಿಸ್ಕೊಂಡು ಕಣ್ಣೀರು ಹಾಕ್ತಾ ಕೇಳಿದ್ಲು. ಅವಳಿಗೇನು ಗೊತ್ತು ಅಗ್ನಿವರ್ಮನ್ ಪೀಸ್ ಅಂತ. ತನಗೇನು ಗೊತ್ತು ಈಸ್ ಅಬ್ಸೆಸ್ಡ್ ವಿತ್ ಹರ್ ಬಾಡಿ ಪರ್ಫ್ಯೂಮ್, ಹೀ ಈಸ್ ಅಬ್ಸೆಸ್ಡ್ ವಿತ್ ಹರ್ ಬ್ಯೂಟಿ, ಹರ್ ಪ್ರೆಸೆನ್ಸ್, ಹರ್ ಲಿಪ್ಸ್, ಹರ್ ಟಚ್ ಆ್ಯಂಡ್ ವಾಟ್ ನಾಟ್ ಎವ್ರಿಥಿಂಗ್ ಆಫ್ ಕಾವೇರಿ. ಅಗ್ನಿವರ್ಮ ಕಾವೇರಿಯನ್ನು ಅವನಲ್ಲಿ ಹುದುಗಿಸ್ಕೊಂಡು ಇನ್ನಷ್ಟು ಭದ್ರವಾಗಿ ಇಟ್ಕೊಂಡ. ಒಂದು ವೇಳೆ ಆ ಪಾಸಿಬಿಲಿಟಿ ಇದ್ದರೆ ಮಾತ್ರ ಅವಳನ್ನ ಅವನಲ್ಲೇ ಬಂಧಿಸ್ಬಿಡ್ತಿದ್ನೋ ಏನೋ. ಬಿಕಾಸ್ ಯು ಆರ್ ಮೈನ್ ಮೈ ಡಿಯರ್ ಲಿಟಲ್ ಮೌಸ್. ನೀನು ನನ್ನ ಜೊತೆ ಬೆಡ್ ಮೇಲೆ ಬಂದಾಗಲೇ ನಿನಗೆ ಈ ಆಲೋಚನೆ ಬರಬೇಕಿತ್ತು, ವೈ ಮೀ ಅಂತ. ಇವಾಗ ಅದು ಕೇಳೋದು ವೇಸ್ಟ್ ಆಫ್ ಟೈಮ್. ಅಗ್ನಿವರ್ಮನ ಕಣ್ಣುಗಳಲ್ಲಿ ಮಿನಿಮಮ್ ಸಿಂಪತಿ ಕೂಡ ಇಲ್ಲ. ಅವನನ್ನು ನೋಡಿದ ಕಾವೇರಿಗೆ ಒಂದಂತೂ ಕ್ಲಿಯರಾಗಿ ಅರ್ಥ ಆಯಿತು, ಅಗ್ನಿವರ್ಮ ಇಸ್ ಸಚ್ ಎ ಕ್ರೂಯಲ್ ಅನಿಮಲ್ ಅಂತ. ಕಾವೇರಿ ಅವನಿಗೆ ಅಗೇನಿಸ್ಟ್ ಆಗಿ ಒಂದು ಆ್ಯಕ್ಷನ್ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವನು ಎಕನಾಮಿಕಲಿ ತುಂಬ ಸ್ಟ್ರಾಂಗ್ ಇದ್ದಾನೆ. ಅವನು ಕರುಣೆ, ದಯೆ, ಅನುಕಂಪ ಮನಸ್ಸಿಲ್ಲದ ಅನಿಮಲ್. ಅವನು ಕ್ರೂಯಲ್ ರಾವಣ. ಅವನು ಅದ್ಯಾವುದು ಅವನ ಮನಸ್ಸಿನಲ್ಲೇ ಇಲ್ಲ. ಅವನು ಯಾರು? ಅಗ್ನಿವರ್ಮನ ಹೆಸರು ಕೂಡ ಇವಳಿಗೆ ಗೊತ್ತಿಲ್ಲ. ಹೀಗೆ ಇನ್ನೆಷ್ಟು ದಿನ ನನ್ನನ್ನು ಬಂಧಿಸಿ ಇಡ್ತೀರಿ? ಕಾವೇರಿ ತಲೆ ಎತ್ತಿ ಅವನ ಕಣ್ಣುಗಳೊಳಗೆ ನೋಡಿ ನೇರವಾಗಿ ಕೇಳಿದ್ಲು ಆತನನ್ನು. ಉತ್ತರ ನೀಡಲ್ಲ ಅಗ್ನಿವರ್ಮ ಕಾವೇರಿಗೆ. ನಿಜಕ್ಕೂ ಕಾವೇರಿಯನ್ನು ಬಿಟ್ಟುಕೊಡೋ ಆಲೋಚನೆ ಕೂಡ ಇಲ್ಲ ಅಗ್ನಿವರ್ಮನಲ್ಲಿ. ಹಿ ವಾಂಟ್ಸ್ ಹರ್ ಬ್ಯಾಡ್ಲಿ, ಡೀಪ್ಲಿ ಆ್ಯಂಡ್ ಮ್ಯಾಡ್ಲಿ. ಅಗ್ನಿವರ್ಮನ ಕಣ್ಣುಗಳಲ್ಲಿ ಕಠೋರತ್ವ ತುಂಬ ಸ್ಪಷ್ಟವಾಗಿ ಕಾಣಿಸ್ತಿದೆ. ಆದರೆ ತಾನು ಆ ಸೈಲೆನ್ಸನ್ನು ಬೇರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಫಾರ್ ಗಾಡ್ ಶೇಕ್ ಆನ್ಸರ್ ಮೀ ಮಿಸ್ಟರ್. ಕಾವೇರಿಯಲ್ಲಿ ಇನ್ನೂ ಅಳುವು ನಿಂತೇ ಇಲ್ಲ. ಅಗ್ನಿವರ್ಮ ದೀರ್ಘವಾಗಿ ಒಂದು ನಿಟ್ಟುಸಿರು ಬಿಟ್ಟು ಅವನ ಪ್ಯಾಂಟ್ ಪಾಕೆಟ್ಸ್ನಲ್ಲಿ 2 ಕೈಗಳನ್ನ ಇಟ್ಟುಕೊಂಡು ಬ್ರಾಡ್ ಐಸ್ನಿಂದ ಕಾವೇರಿಯನ್ನು ನೋಡುತ್ತಾ ಅಗ್ನಿವರ್ಮ ಉತ್ತರವನ್ನು ನೀಡಿದ. ಅಗ್ನಿವರ್ಮ ಆ ಹೆಸರು ಕೇಳಿದ್ಲೇ ಕಾವೇರಿಗೆ ಶಾಕ್ನಲ್ಲಿ ಕಾಲ ಕೆಳಗಿರೋ ಭೂಮಿ ಒಮ್ಮೆಲೆ ಕಂಪಿಸ್ತು. ಮಿಸ್ಟರ್ ಅಗ್ನಿವರ್ಮ. ಕಾವೇರಿ ಭಯದಿಂದ ತಿಳಿಯದೆಯೇ ಸಣ್ಣದಾಗಿ ಅವನ ಹೆಸರನ್ನು ಹೇಳಿದ್ಲು. ಅಗ್ನಿವರ್ಮ, ದ ಡೇಂಜರಸ್ ನೇಮ್ ಆಫ್ ದಿ ವರ್ಲ್ಡ್. ಆ ಹೆಸರು ಕೇಳಿದ್ರೇ ಲೋಕ ಎಲ್ಲ ಭಯದಿಂದ ನಡುಗಿ ಹೋಗುತ್ತೆ. ಒಂದು ನೋಟದಿಂದ ಹೋಲ್ ವರ್ಲ್ಡ್ನ ಕಂಟ್ರೋಲ್ ಮಾಡಿ ಸಾಧಿಸಬಲ್ಲ ಅಗ್ನಿವರ್ಮ. ಆ ಹೆಸರು ಎಷ್ಟು ಪವರೋ ಆ ಹೆಸರಿನಿಂದ ಕೂಡಿರುವ ಅಗ್ನಿವರ್ಮ ಕೂಡ ಅಷ್ಟೇ ಪವರ್ಫುಲ್. ಅಂತಹ ಅಗ್ನಿವರ್ಮ ಬಗ್ಗೆ ಪ್ರಪಂಚದಲ್ಲಿ ಯಾರಿಗೆ ತಾನೇ ತಿಳಿಯದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಇವನ ಬಗ್ಗೆ ತಿಳ್ಕೊಂಡಿದ್ದಾರೆ. ಆಲ್ ದಿ ಪೀಪಲ್ ನೋಸ್ ದ ಪವರ್ ಆಫ್ ದೆಮ್. ಏನಾದರೂ ಮಾಡಬೇಕು ಅಂತ ಅವರಿಗೆ ಆಲೋಚನೆ ಬಂದರೆ ಸಾಕು, ಅದು ಎಷ್ಟೇ ದೊಡ್ಡ ಕೆಲಸ ಆದರೂ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ಎಲ್ಲ ಕೆಲಸ ಮುಗಿದು ಹೋಗುತ್ತೆ. ಅದರಲ್ಲಿ ದ ಮೋಸ್ಟ್ ಕ್ರೂಯಲ್, ಹಾರ್ಟ್ಲೆಸ್ ಆ್ಯಂಡ್ ಡೇಂಜರಸ್ ಮ್ಯಾನ್ ಅಂದರೆ ಅದು ಅಗ್ನಿವರ್ಮ. ಅವನಿಗೆ ಅಡ್ಡ ಬಂದವರನ್ನು ಪಾತಾಳಕ್ಕೆ ತುಳಿದು ಅವನಿಗೆ ಅಪ್ಪರ್ ಸ್ಟೆಪ್ ಆಗಿ ಮಾರ್ಪಾಡಿಸ್ಕೊಂಡು ಲೋಕವನ್ನು ಶಾಸಿಸಬಲ್ಲ ಶಕ್ತಿ ಇದೆ ಅವನಿಗೆ. ಅಗ್ನಿವರ್ಮ ಪ್ರಪಂಚಕ್ಕೆ ದ ಡೇಂಜರಸ್ ಕ್ರೂಯಲ್ ಪರ್ಸನ್ ಆಗಿ ಪರಿಚಯ. ಅಗ್ನಿವರ್ಮ ಇಸ್ ದ ರಾವಣ ಅವತಾರ್ ಆಫ್ ದ ವರ್ಲ್ಡ್. ಅವನನ್ನು ಎದುರಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಕಾವೇರಿ ಆಶ್ಚರ್ಯದಿಂದ ಅಗ್ನಿವರ್ಮನನ್ನು ಭಯಭಯವಾಗಿ ನೋಡ್ತಾ ಇದ್ದರೆ ಅಗ್ನಿವರ್ಮ ತನ್ನ ಹತ್ರಕ್ಕೆ ಬಂದು ಅವನ ಪಾಕೆಟ್ನಿಂದ ಯಾವುದೋ ಒಂದು ಬಾಕ್ಸನ್ನು ಓಪನ್ ಮಾಡ್ದ. ಟೈನಿ ಟ್ರ್ಯಾಕರ್ ಇದೆ. ಕಾವೇರಿಯ ಕೈಯನ್ನು ಹತ್ರಕ್ಕೆ ತಗೊಂಡು ಅವಳ ಸ್ಕಿನ್ ಒಳಗೆ ಟ್ರ್ಯಾಕರನ್ನು ಇನ್ಸರ್ಟ್ ಮಾಡ್ದ. ಅಗ್ನಿವರ್ಮ ಯೂಸ್ ಮಾಡೋಂಥ ಟೆಕ್ನಾಲಜೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆ್ಯಂಡ್ ಅವುಗಳನ್ನ ಆ್ಯಕ್ಸೆಸ್ ಮಾಡೋದು ಕೂಡ ತುಂಬ ಟಫ್ ಪ್ರೋಸೆಸ್.
ಇನ್ನು ತಾನು ಅಗ್ನಿವರ್ಮ ಅವಳಿಗಾಗಿ ನಿರ್ಮಿಸಿರೋ ಬಂಗಾರದ ಪಂಜರದಿಂದ ತಪ್ಪಿಸ್ಕೊಳ್ಳೋದು ಅಸಂಭವ ಅಂತ ಅರ್ಥ ಆಗೇ ಹೋಯಿತು ಕಾವೇರಿಗೆ. ಇದು ನಿನ್ನ ಫಸ್ಟ್ ಮಿಸ್ಟೇಕ್ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ಇದೇ ಮಿಸ್ಟೇಕ್ ರಿಪೀಟ್ ಆದರೆ ಮಾತ್ರ ಕೆಳಗೆ ತಳ್ಳಿ ಕಾಪಾಡೋದಕ್ಕೆ ಇವಾಗ ಥರ ನಿನ್ನ ಕೈ ಹಿಡಿಯಲ್ಲ, ನಾನು ಡೈರೆಕ್ಟಾಗಿ ನೆಲ ಮೇಲೆ ಬಿಟ್ಬಿಡ್ತೀನಿ. ಅದಕ್ಕೆ ಕೈಯೋ ಕಾಲೋ ಮುರಿದ್ರೆ ಕದಡದೆ ಒಂದು ಕಡೆ ಇರ್ತೀಯ. ಅಗ್ನಿವರ್ಮ ಟಾಕ್ಸಿಕ್ ವಾಯ್ಸ್ನಲ್ಲಿ ಕಾವೇರಿಯನ್ನೇ ನೋಡ್ತಾ ಈ ರೀತಿ ವಾರ್ನಿಂಗನ್ನು ಕೊಟ್ಟ. ಅವನ ಮಾತುಗಳಿಗೆ ಕಾವೇರಿಯ ಹಾರ್ಟ್ ಸ್ಪೀಡ್ ನಿರರ್ಗಳವಾಗಿ ತುಂಬಾ ಹೆಚ್ಚಾಗ್ತಾನೆ ಇದ್ದರೆ ಅಗ್ನಿವರ್ಮ ಕಾವೇರಿಯನ್ನು ತನ್ನ ಎರಡೂ ಕೈಗಳಿಂದ ಬ್ರೈಡಲ್ ಸ್ಟೈಲ್ನಲ್ಲಿ ಎತ್ಕೊಂಡು ಬೆಡ್ ಕಡೆ ಹೆಜ್ಜೆಯನ್ನು ಇಡ್ತಿದ್ರೆ, ನನ್ನನ್ನು ಹೀಗೆ ಪಂಜರದಲ್ಲಿ ಬಂಧಿಸಿಟ್ಟು ನನ್ನಿಂದ ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಮಿಸ್ಟರ್ ಅಗ್ನಿವರ್ಮ? ಕಾವೇರಿ ಅವನ ಕಣ್ಣುಗಳೊಳಗೆ ನೇರವಾಗಿ ನೋಡಿ ಆ ಪ್ರಶ್ನೆಯನ್ನು ಕೇಳಿದ್ಲು ಆತನಿಗೆ. ಐ ವಾಂಟ್ ಯು. ಐ ವಾಂಟ್ ಎವ್ರಿಥಿಂಗ್ ಆಫ್ ಯುವರ್ಸ್. ಯು ಆರ್ ಜಸ್ಟ್ ಮೈನ್. ಯು ಆರ್ ಓನ್ಲಿ ಫಾರ್ ಮೀ. ನೀನು ಬದುಕಬೇಕಂದ್ರೆ ನನಗಾಗಿ ಮಾತ್ರ ಬದುಕಬೇಕು, ಇಲ್ಲ ನಾನು ಒಟ್ಟು ಹೋಗ್ತೀನಿ ಅಂದರೆ ಯು ಹ್ಯಾವ್ ಟು ಡೈ ಆ್ಯಂಡ್ ಐ ವಿಲ್ ಕಿಲ್ ಯು. ಅಗ್ನಿವರ್ಮನ ಕಣ್ಣುಗಳು ತುಂಬ ಕಾಮಾಗಿದ್ದರೂ ಆ ಕ್ಷಣಕ್ಕೆ ಕಾವೇರಿಗೆ ಅವನ ನೋಡ್ತಿದ್ರೆ ಕೈ ಕಾಲೆಲ್ಲ ಭಯದಿಂದ ನಡುಕ್ತಾ ಇತ್ತು. ಹಾಗಾದರೆ ತಾನು ತನ್ನ ಜೀವಿತಾವಧಿ ಕ್ರಿಯಲ್ ರಾವಣನೊಂದಿಗೆ ಬದುಕಬೇಕಾ? ಅಗ್ನಿವರ್ಮ ಕಾವೇರಿಯನ್ನು ಬೆಡ್ ಮೇಲೆ ಸೇರಿಸಿ ಅವಳ ಟಾಪನ್ನು ಅವಳಿಂದ ತೆಗೆದು ಬಿಸಾಕ್ತ. ಸಾಯ್ತೀಯಾ ಅಥವಾ ಬದುಕ್ತೀಯಾ? ಅವಳನ್ನು ಇಂಟೆನ್ಸ್ ಆಗಿ ಟಚ್ ಮಾಡ್ತಾ ಕೇಳ್ದ. ಕಾವೇರಿ ಇವಾಗ ಮಾತಾಡಬೇಕು ಅಂದ್ಕೊಂಡ್ರು ತಾನು ಹೇಳಿದ್ದು ರಾವಣನ ಆ ಕ್ರಿಯಲ್ ಅವತಾರಕ್ಕೆ ಅರ್ಥ ಆಗಲ್ಲ ಅಂತ ಅರ್ಥ ಆಗಿ ನೆಮ್ಮದಿಯಾಗಿ ತಲೆಯನ್ನು ಕೆಳಗೆ ಆನಿಸ್ಕೊಂಡು ತಲೆ ಅಡ್ಡವಾಗಿ ಆಡಿಸಿದ್ಲು. ಅಗ್ನಿವರ್ಮನ ಮಾತುಗಳನ್ನ ಒಬೀಡಿಯಂಟಾಗಿ ಕೇಳಿದ ಕಾವೇರಿಯನ್ನು ನೋಡಿದಂತಹ ಅಗ್ನಿವರ್ಮ ಒಂದು ಇವಿಲ್ ಸ್ಮೈಲ್ನಿಂದ ಮತ್ತೆ ಕಾವೇರಿ ಮೇಲೆ ಪೂರ್ತಿ ವಾಲಿ ತನ್ನನ್ನು ಗಟ್ಟಿಯಾಗಿ ಅವನೆರಡು ಕೈಗಳ ಮಧ್ಯೆ ಬಿಗಿಯಾಗಿ ತೋಳಿನಲ್ಲಿ ಬಂಧಿಸಿ ಟೈಟಾಗಿ ಕಾವೇರಿಯನ್ನು ಅಪ್ಕೊಂಡ. ಕಾವೇರಿಗೆ ಸತ್ರು ಅಗ್ನಿವರ್ಮನ ಬಂಗಲೆಯಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗೇ ಹೋಯಿತು. ಆದರೆ ಸಿದ್ದು ಆ ಆಲೋಚನೆ ಬರುತ್ತೆ ಕಾವೇರಿ ಕಣ್ಣುಗಳಲ್ಲಿ ಚಿಗುರಿದ ತೀವ್ರವಾದ ಕಣ್ಣೀರು ಸೇರಿತು. ನೆಕ್ಸ್ಟ್ ಡೇ ಕಾವೇರಿ ಹೇಳೋ ಅಷ್ಟರಲ್ಲೇ ದಿನದ ಥರಾನೇ ಅಗ್ನಿವರ್ಮ ತನ್ನ ಪಕ್ಕದಲ್ಲಿ ಇಲ್ಲ. ಎದ್ದು ಕೂರಬೇಕು ಅಂತ ನೋಡಿದ್ಲು, ಆದರೆ ಅವನ ಬಲದಿಂದ ಕಾವೇರಿ ಮೈ ಇಡೀ ಹಿಡ್ಕೊಂಡಂತಿದೆ ಅವನ ಮೈ ಭಾರಕ್ಕೆ. ಕಾವೇರಿ ಎದ್ದಿದ್ದಾಳೆ ಅಂತ ಹೊರಗಡೆ ಇದ್ದಂಥ ಲಾವಣ್ಯಗೆ ತಿಳಿತೋ ಏನೋ, ಸ್ಪೀಡಾಗಿ ಬಂದು ಹೆಡ್ ಬೋ ಮಾಡಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ವಿಶ್ ಮಾಡಿದ್ಲು ಲಾವಣ್ಯ. ಕಾವೇರಿ ತನ್ನ ಬಾಡಿಯನ್ನು ಬೆಡ್ಶೀಟ್ನಿಂದ ಕವರ್ ಮಾಡ್ಕೊಳ್ತಿದ್ರೆ ಲಾವಣ್ಯ ತನ್ನ ಕೈಯಲ್ಲಿದ್ದ ಬಾಕ್ಸ್ ಬೆಡ್ ಮೇಲಿಟ್ಟು, ಮೇಡಮ್ ಬೇಗ ರೆಡಿಯಾಗಿ ಮೇಡಮ್, ನಿಮಗೆ ಹೆಲ್ಪ್ ಬೇಕಂದರೆ ನಾನು ಹೆಲ್ಪ್ ಮಾಡ್ತೀನಿ ವಿನಯವಾಗಿ ತಲೆ ಮೇಲೆತ್ತಿ ಕಾವೇರಿಯನ್ನು ನೋಡದೆಯೇ ಅಂದ್ಲು ಲಾವಣ್ಯ. ಕಾವೇರಿ ಆ ಬಾಕ್ಸ್ ಕಡೆ ಕಣ್ಣುಗಳಿಂದಲೇ ತೋರಿಸ್ತಾ ಏನಿದು ಅಂದ್ಲು. ಅದು ಸ್ಯಾರಿ ಮೇಡಮ್. ಸ್ಯಾರಿನಾ? ಅದು ಯಾಕೆ? ಅಯೋಮಯವಾಗಿ ಕೇಳಿದ್ಲು ಕಾವೇರಿ ಆಕೆಯನ್ನು. ಏನೋ ನಮಗೆ ಗೊತ್ತಿಲ್ಲ ಮೇಡಮ್, ದಿಸ್ ಇಸ್ ಸರ್ ಆರ್ಡರ್. ನಿಮ್ಮನ್ನು ಬೇಗ ರೆಡಿ ಮಾಡಿ ಕೆಳಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಅಂತ ಅಂದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ಪ್ರತಿಲಿಪಿಯಲ್ಲಿ ಇಲ್ಲಿಗಿಂತ ಮೊದಲು ವಿಡಿಯೋ ನೋಡಿ.